सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे एकादश सूत्रैरुपनिबद्धे अस्मिन् सप्तदशे अंशाधिकरणे तदुपनिबद्धं तस्मिन् अधिकरणे उपनिबद्धं एकादश सूत्रेषु प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः त्रयश्चत्वारिंशं सूत्रम्। पादादितः त्रयश्चत्वारिंशं सूत्रम्। अस्मिन् अंशाधिकरणे इदं प्रथमं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं
ತ್ರಯಶ್ಚತ್ವಾರಿಂಶಂ ಸೂತ್ರಂ ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ಇದಾನೀಂ ವಿಚಾರಯಾಮಃ. ಓಂ ಯದೀಯವಾಕ್ ಸೂರ್ಯರುಚಿ ಪ್ರಣಾಶಿತೋ ಹೃದಂಧಕಾರೋ ನಮತಾಮಶೇಷತಃ ಮಹಾತ್ಮನಃ ಶಿಷ್ಯಹಿತೆ ಸದಾರತಾನ್ ನಮಾಮಿ ತಾನ್ ಶಂಕರ ಪೂಜ್ಯ ದೇಶಿಕಾನ್. ಯದೀಯವಾಕ್ ಸೂರ್ಯರುಚಿ ಪ್ರಣಾಶಿತೋ ಹೃದಂಧಕಾರೋ ನಮತಾಮಶೇಷತಃ ಮಹಾತ್ಮನಃ ಶಿಷ್ಯಹಿತೆ ಸದಾರತಾನ್ ನಮಾಮಿ ತಾನ್ ಶಂಕರ ಪೂಜ್ಯ ದೇಶಿಕಾನ್. ಮಹಾತ್ಮನಃ ಶಿಷ್ಯಹಿತೆ ಸದಾರತಾನ್ ನಮಾಮಿ ತಾನ್ ಶಂಕರ ಪೂಜ್ಯ ದೇಶಿಕಾನ್. ಒಳ್ಳೆ ಶ್ಲೋಕ ಇದು. ಈ ಶಂಕು ಕವಿ ಅಂತಕ್ಕಂಥ ಒಬ್ಬ ಕವಿ ಅವನು ರಚನೆ ಮಾಡಿರ್ತಕ್ಕಂತಹ ಒಂದು ಸ್ವತಂತ್ರ ಗ್ರಂಥ ಕೈವಲ್ಯ ನವನೀತಂ ಅಂತ. ಯಾವುದು? ಒಂದು ಸ್ವತಂತ್ರ ಗ್ರಂಥ ಕೈವಲ್ಯ ನವನೀತಂ ಅಂತಕ್ಕಂಥದ್ದು ಒಂದು ಅದ್ವೈತ ಪರವಾದ ಒಂದು ಗ್ರಂಥ. ಅದರಲ್ಲಿ ಮಂಗಳ ಶ್ಲೋಕವನ್ನು ಈ ಕವಿ ಮಾಡಿದ್ದಾನೆ, ಶಂಕರ ಭಗವತ್ ಪೂಜ್ಯಪಾದರನ್ನು ಸ್ತೋತ್ರ ಮಾಡಿ. ಶಂಕು ಕವಿ ಅರ್ಥ ನೋಡಿ. ಈ ಶಂಕು ಕವಿ ಗೊತ್ತಿಲ್ಲ, ನೋಡೋಣ ಅದ್ರ ಬಗ್ಗೆ ಮಧ್ಯೆ ಎರಡು ಮಾತು ಹೇಳ್ತೇನೆ. ಯದೀಯ ವಾಕ್ಸೂರ್ಯ ರುಚಿ ಪ್ರಣಾಶಿತೋ ಹೃದಂಧಕಾರೋ ನಮತಾಮಶೇಷತಃ ಮಹಾತ್ಮನ ಶಿಷ್ಯಹಿತೆ ಸದಾರತಾನ್ ನಮಾಮಿ ತಾನ್ ಶಂಕರ ಪೂಜ್ಯ ದೇಶಿಕಾನ್. ನಮತಾಂ ಅಂದರೆ ನಮತಾಂ ಭಕ್ತಾನಾಂ ಅಂದರೆ ಯಾರು ಶರಣು ಹೊಂದಿ ನಮಸ್ಕರಿಸುತ್ತಿರುವ ಭಕ್ತರಿಗೆ, ಯಾವ ಭಕ್ತರಿಗೆ ಹೃದಂಧಕಾರ ಅವರ ಮನಸ್ಸಿನಲ್ಲಿ ಹೃದಯದಲ್ಲಿ ಅಂತಃಕರಣದಲ್ಲಿ ಇದ್ದಂತಹ ಅಂಧಕಾರ ಅಂದ್ರೇನು? ಯಾವ ಅಂಧಕಾರ? ಅಜ್ಞಾನವೆಂಬ ಅಂಧಕಾರ. ಅದೆಲ್ಲಿತ್ತದು? ಹೃದಯದಲ್ಲಿ ಅಂತಂದ್ರೇನು? ಬುದ್ಧಿಯಲ್ಲಿ. ಬುದ್ಧಿಗುಹೆ, ಹೃದಯ ಬುದ್ಧಿಗುಹೆ ಎಲ್ಲ ಒಂದೇ. ಹೃದಯ ಗುಹೆ, ದಹರ, ಬುದ್ಧಿಗುಹೆ, ಅಂತಃಕರಣ. ಈ ಅಂತಃಕರಣದಲ್ಲಿ ಮನೆ ಮಾಡಿಕೊಂಡಿದ್ದಂತಹ ಯಾವುದದು ಅಂಧಕಾರ? ಎಂಥ ಅಂಧಕಾರ? ಅಜ್ಞಾನವೆಂಬ ಅಂಧಕಾರ. ಅಜ್ಞಾನವೆಂಬ ಈ ಅಂಧಕಾರ ಯದೀಯ ವಾಕ್ಸೂರ್ಯ ರುಚಿ ಪ್ರಣಾಶಿತೋ ಅಂದರೆ ಏನು? ಇದರ ಒಂದು ವಿಗ್ರಹ ಬಿಡಿಸಿದ್ರೆ ಯದೀಯ ವಾಕ್ಸೂರ್ಯ ರುಚ್ಯ ಪ್ರಣಾಶಿತ ಅಂತಂತ. ಅಂದರೆ ಏನು? ಈ ಒಂದು ಬುದ್ಧಿ ಗುಹೆಯಲ್ಲಿ ಅಂತಃಕರಣದಲ್ಲಿದ್ದ ಅಜ್ಞಾನವೆಂಬ ಅಂಧಕಾರ ಯದೀಯ ಯಾವ ವಾಕ್ ಸೂರ್ಯ ರುಚ್ಯ ಅಂದರೆ ಭಾಷ್ಯವಾಕ್ಯಗಳು ಎಂಬ ಸೂರ್ಯ ರುಚ್ಯ ಅಂದರೆ ಸೂರ್ಯನ ರುಚಿಯಿಂದ. ಅಂದರೆ ಯಾವ ಭಾಷ್ಯವಾಕ್ಯಗಳು ಅಂತಕ್ಕಂಥದ್ದು ಸೂರ್ಯ. ರುಚಿ ಅಂದ್ರೆ ಏನು? ರುಚಿ ಅಂತಂದರೆ ಕಾಂತಿ, ಪ್ರಭೆ, ಕಿರಣ, ಪ್ರಖರವಾದ ಕಿರಣ, ಪ್ರಖರವಾದ ಪ್ರಭೆ, ಪ್ರಖರವಾದ ಕಾಂತಿ. ಯಾವ ಈ ಭಾಷ್ಯವಾಕ್ಯಗಳು ಅಂತ ಇದೆಯಲ್ಲ, ಆ ಭಾಷ್ಯವಾಕ್ಯಗಳೆಂಬ ಸೂರ್ಯನ ಪ್ರಖರವಾದ ಕಿರಣಗಳಿಂದ ಹೃದಂಧಕಾರ ಮನಸ್ಸಿನಲ್ಲಿ ಇದ್ದಂತಹ ಅಜ್ಞಾನವೆಂಬ ಅಂಧಕಾರವು ಅಶೇಷತಃ ಪ್ರಣಾಶಿತಃ. ಅಶೇಷತಃ ಅಂದ್ರೇನು? ಪೂರ್ಣವಾಗಿದೇನು? ಯಾವ ಶೇಷವೂ ಉಳಿಯದಂತೆ. ಅಂದ್ರೇನು? ಅಂದರೆ ಒಂದು ಸರಿ ನಾಶವಾಯಿತು ಅಂತ ಅಂದರೆ ಪುನಃ ಅದು ಹುಟ್ಟುವ ಯಾವ ಒಂದು ಸಂದರ್ಭವೂ ಕೂಡ ಇಲ್ಲ.
ಒಂದು ಸರಿ ನಾಶವಾದರೆ ಮುಗಿದೋಯ್ತದು. ಯಾವಾಗ ಹುಟ್ಟುತ್ತೆ ತಿರ್ಗಾ ಅದು? ಏನೋ ಒಂದು ಶೇಷ ಬೀಜ ಗೀಜ ಶೇಷ ಉಳ್ಕೊಂಬಿಟ್ಟಿದ್ರೆ ಹುಟ್ಟುಬಿಡುತ್ತೆ ಅಷ್ಟೆ. ಇಲ್ಲಿ ಏನಾಗಿದೆ? ಆ ಒಂದು ಭಾಷ್ಯ ವಾಕ್ಯವೆಂಬ ಸೂರ್ಯ, ಆ ಸೂರ್ಯನ ಪ್ರಖರವಾದ ಕಾಂತಿ, ಅದರಿಂದ ಅಶೇಷತಃ ಆ ಅಂಧಕಾರವು ಹೃದಯಾಂಧಕಾರವು, ಅಜ್ಞಾನಾಂಧಕಾರವು ಅಶೇಷವಾಗಿ ಪ್ರಕರ್ಷೇಣ ನಾಶಿತ ನಷ್ಟ ನಶೇಷ ನಿಶೇಷವಾಗಿ ನಾಶವಾಗಿ ಬಿಟ್ಟಿತೋ ಅಂತಹ ಶಿಷ್ಯಹಿತೆ ಸದಾರತಾನ್. ಶಿಷ್ಯರ ಹಿತದಲ್ಲಿ, ಹಿತ ಅಂದ್ರೆ ಏನು ನೋಡಿ, ಹಿತ ಅಂತಂದ್ರೆ ಇಲ್ಲಿ ಯಾವ ಅಭ್ಯುದಯವನ್ನು ಹೇಳ್ತಾ ಇಲ್ಲ ಇಲ್ಲಿ. ಯಾಕೆ ಹಿತ ಅಂದ ತಕ್ಷಣ ನಮಗೇನು ಜ್ಞಾಪಕ ಬರಬೇಕು? ಆ ಪ್ರತರ್ಧನ ಇಂದ್ರನ ಹತ್ತಿರ ಹೋಗಿ ಅವನು ತಪಸ್ ಮಾಡ್ತಾನೆ. ಅವನು ಇಂದ್ರ, ನೀನು ಏನು ವರ ಬೇಕು ಕೇಳ್ಕೊಳಪ್ಪ ಅಂತ ಹೇಳ್ತಾನೆ ಇಂದ್ರ. ಆಗ ಅವನೇನು ಕೇಳ್ತಾನೆ ನೋಡಿ, ಇಂದ್ರ ನೋಡಪ್ಪ, ಮಾನವರಿಗೆ ಯಾವುದು ಹಿತವೋ ಅದನ್ನು ನೀನೇ ನೋಡಿಬಿಟ್ಟು ಕೊಟ್ಬಿಡು ಅಂತಾನೆ. ನಾನು ಕೇಳೋದಿಲ್ಲ, ನಾನು ಕೇಳ್ತಾ ಇದೆಯಾ ಕೇಳು ಅಂತ, ನಾನು ಕೇಳೋದಿಲ್ಲ, ನೀನೇ ಕೊಟ್ಬಿಡು. ಪ್ರತರ್ಧನೋ ಹವೈ ದೈವೋ ದಾಸಿ ಇಂದ್ರಸ್ಯ ಪ್ರಿಯಂಧಾಮ ಉಪಜಗಾಮ. ಪೌರುಷ ಶ್ರದ್ಧೆ ಕೇಳ್ದ, ಹಿತವನ್ನು ಕೊಡು ಅಂತ ಹೇಳ್ದ. ಹಿತ ಅಂದ್ರೆ ಏನಲ್ಲಿ? ಹಿತ ಅಂದ್ರೆ ನಿಶ್ರೇಯಸ. ಶಿಷ್ಯ ಹಿತೆ ಅಂದರೆ ಶಿಷ್ಯರಿಗೆ ನಿಶ್ರೇಯಸವನ್ನು ಬಯಸುವುದರಲ್ಲಿಯೇ ಸದಾರತಾನ್, ಯಾವಾಗಲೂ ಕೂಡ ಆಸಕ್ತರಾಗಿರತಕ್ಕಂತಹ ಮಹಾತ್ಮನಃ ಅಂತಕ್ಕಂಥದ್ದಿದೆ. ಯಾವುದು? ದ್ವಿತೀಯ ವಿಭಕ್ತಿ ಬಹುವಚನ. ಮಹಾತ್ಮಾನೌ ಮಹಾತ್ಮನಃ, ಮಹಾತ್ಮನ್ ಶಬ್ದ ದ್ವಿತೀಯ ವಿಭಕ್ತಿ ಬಹುವಚನ. ಮಹಾತ್ಮಾನೌ ಮಹಾತ್ಮನಃ, ಮಹಾತ್ಮಾನೌ ಮಹಾತ್ಮನಃ. ಹೀಗೆ ಇಂತಹ ಶಿಷ್ಯರ ಹಿತದಲ್ಲಿ ಸದಾ ಯಾವಾಗಲೂ ಕೂಡ ಆಸಕ್ತಿಯುಳ್ಳಂತಹ ಮಹಾತ್ಮರಾಗಿರತಕ್ಕಂತಹ ಮಹಾಂಶ ಅಥೌ ಆತ್ಮಾಚ. ಇಂತಹ ಯಾರವರು? ಶಂಕರ ಪೂಜ್ಯ ದೇಶಿಕಾನ್. ಶಂಕರನೆಂಬ ಅತ್ಯಂತ ಪೂಜ್ಯನಾದ ದೇಶಿಕಾನ್ ಅಂತಕ್ಕಂಥ ನೋಡಿ, ಪೂಜ್ಯ ಅಂದರೆ ಒಂದು ಗೌರವ, ದೇಶಿಕ ಅಂದರೆ ಇನ್ನೂ ಗೌರವ, ಎಲ್ಲ ಸೇರಿಸ್ಬಿಟ್ಟಿದ್ದಾನೆ ಕವಿ ಇಲ್ಲಿ. ಶಂಕರ ದೇಶಿಕಾನ್ ಅಂದರೆ ಸಾಕಾಗಿತ್ತು. ಶಂಕರ ಪೂಜ್ಯ ದೇಶಿಕಾನ್ ನಮಾಮಿ. ಇಂತಹ ಶಂಕರ ಭಗವತ್ ಪೂಜ್ಯಪಾದರನ್ನು ನಾನು ನಮಸ್ಕರಿಸುತ್ತೇನೆ ಅಂತಕ್ಕಂಥದ್ದು. ನೋಡಿ, ಎಷ್ಟು ಬಹಳ ಒಳ್ಳೆ ಅರ್ಥಗರ್ಭಿತವಾದ ಚೆನ್ನಾಗಿರ್ತಕ್ಕಂಥ ಶ್ಲೋಕ ಇದು. ಯದೀಯ ವಾಕ್ ಸೂರ್ಯ ರುಚ್ಯ ನಮತಾಂ ಭಕ್ತಾನಾಂ ಹೃದಂಧಕಾರ ಅಶೇಷತಃ ಪ್ರಣಾಶಿತಃ ತಾನ್ ಶಿಷ್ಯಹಿತೆ ಸದಾರತಾನ್ ಮಹಾತ್ಮನಃ ಶಂಕರ ಪೂಜ್ಯ ದೇಶಿಕಾನ್ ಅಹಂ ನಮಾಮಿ. ಇದು ಇದರ ಒಂದು ಅರ್ಥ. ಇನ್ನು ಇದು ಯಾರು ಬರೆದಿದ್ದು? ಶಂಕು. ಈ ಶಂಕು ಅವನೊಬ್ಬ ಮಹಾಕವಿ, ಸಾಮಾನ್ಯ ಕವಿ ಅಲ್ಲ, ಮಹಾಕವಿ ಅವನು. ಯಾರ ಒಂದು ಶ್ರೇಣಿಗೆ ಸೇರ್ತಕ್ಕವನು ಅಂದರೆ ನಮಗೆ ಗೊತ್ತಿರೋ ಹಾಗೆ, ಇದು ಈ ಶಂಕುನೋ ಇಲ್ಲ ಇನ್ಯಾವ ಶಂಕುನೋ ಅವೆಲ್ಲ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಯಾರೂ ಹೆಸರು ಬರ್ಕೊಳ್ತಾ ಇರಲಿಲ್ಲ. ಅವ್ರ ಕಾಲ ಇದು ಪ್ರವರಗಳು ಏನೂ ಬರ್ಕೊಳ್ತಾ ಇರಲಿಲ್ಲ. ಈ ಒಂದು ಹೆಸರು ಸಿಕ್ಕಿದೆ ನಮಗಷ್ಟೇ, ಒಂದು ಗೊತ್ತಿಲ್ಲ ಯಾವ ಶಂಕು ಅಂತ. ಆದರೂ ಕೂಡ ಶಂಕು ಇಂಥ ಕವಿತ್ವ ರಚನೆ ಮಾಡಬೇಕಾದ್ರೆ ಆ ಶಂಕುನ ಇರಬೇಕು ಅಂತ ಅನಿಸುತ್ತೆ. ಆದರೆ ಕಾಲ ಈ ಕಾಲಕ್ಕೂ ಆ ಕಾಲಕ್ಕೂ ಹೊಂದುತ್ತೋ ಹೊಂದಲ್ವೋ ಯಾವುದೂ ಗೊತ್ತಿಲ್ಲ. ಆದರೂ ಕೂಡ ಅದೇ ಶಂಕು ಇರಬಹುದು ಅಂತ ತಿಳ್ಕೊಳ್ಳೋಣ. ಯಾಕೆ? ಅವನು ಮಹಾಕವಿ ಶಂಕು ಅಂತಕ್ಕಂಥವನು. ಮಹಾಕವಿ ಹೇಗೆ ಅಂದರೆ, ಈ ಭೋಜರಾಜನ ಆಸ್ಥಾನದಲ್ಲಿ ನವರತ್ನಗಳಿದ್ದವು, ಎಲ್ಲರಿಗೂ ಗೊತ್ತಿರತಕ್ಕಂಥ ತಾನೆ. ನವಮಣಿಗಳು, ವಿದ್ವನ್ಮಣಿಗಳು. ಯಾರವರು? ಕಾಳಿದಾಸಾದಿಗಳು. ಆ ಒಂದು ನವಮಣಿಗಳಲ್ಲಿ, ನವರತ್ನಗಳಲ್ಲಿ ಇವನು ಒಬ್ಬ.
ಯಾರು? ಈ ಶಂಕು ಕವಿ ಅಂತಕ್ಕಂಥವನು ಒಬ್ಬ. ಆ ಒಂದು ಭೋಜರಾಜನ ಆಸ್ಥಾನದಲ್ಲಿರುವಂಥ ಕವಿಗಳಲ್ಲಿ ನೋಡಿ 9 ರತ್ನಗಳಿದ್ವು ಅವನ ಹತ್ರ. ಭೋಜರಾಜನ ರತ್ನಗಳು, ರತ್ನಪ್ರಾಯರಾದಂಥ ಕವಿಗಳು. ಧನ್ವಂತರಿ ಕ್ಷಪಣ ಕಾಮರ ಸಿಂಹ ಶಂಕು, ಶಂಕು ಇವನು. ಬೇತಾಲ ಭಟ್ಟ ಘಟಕರ್ಪರ ಕಾಳಿದಾಸ, ಖ್ಯಾತೋ ವರಾಹ ಮಿಹಿರೋ ನೃಪತೆ ಸಭಾಯಾಂ, ರತ್ನಾನಿ ವೈ ವರರುಚಿರ್ನವ ವಿಕ್ರಮಸ್ಯ, ವಿಕ್ರಮಸ್ಯ ಸಭಾಯಾಂ ನವ ರತ್ನಾನಿ. ಇವರು ಅವನ ಸಭೆ ಆಸ್ಥಾನದಲ್ಲಿರ್ತಕ್ಕಂಥ ನವರತ್ನಗಳು. ಯಾರು? ಧನ್ವಂತರಿ, ಕ್ಷಪಣಕ, ಅಮರಸಿಂಹ, ಶಂಕು, ವೇತಾಳ ಭಟ್ಟ, ಘಟಕರ್ಪರ, ಕಾಳಿದಾಸ, ವರಾಹಮಿಹಿರ ಮತ್ತು ವರರುಚಿ. 9 ಜನ. ಇವರು ವಿಕ್ರಮ ಆಸ್ಥಾನ ಇದ್ದಂಥವ್ರು ಹೇಳ್ತಾರೆ. ಅವನೂ ಇರಬಹುದು ಅಂತ ಇರ್ತಾರೆ. ನೋಡೋಣ. ಒಟ್ಟಿನಲ್ಲಿ ಒಳ್ಳೆಯ ಶ್ಲೋಕವನ್ನು ರಚನೆ ಮಾಡಿದ್ದಾನೆ. ಈ ಶ್ಲೋಕವನ್ನು ಇನ್ನೊಂದು ಬಾರಿ ಹೇಳಿ ನಾವು ಭಾಷೆ ಪ್ರವೇಶವನ್ನು ಮಾಡೋಣ. ಓಂ ಯದೀಯ ವಾಕ್ ಸೂರ್ಯ ರುಚಿ ಪ್ರಣಾಶಿತೋ ಹೃದಂಧಕಾರೋ ನಮತಾಮಶೇಷತಃ ಮಹಾತ್ಮನ ಶಿಷ್ಯಹಿತೇ ಸದಾರತಾನ್ ನಮಾಮಿ ತಾನ್ ಶಂಕರ ಪೂಜ್ಯ ದೇಶಿಕಾನ್, ನಮಾಮಿ ತಾನ್ ಶಂಕರ ಪೂಜ್ಯ ದೇಶಿಕಾನ್. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ಷೋಡಶಂ ಇಲ್ಲ 17 ಏಕಾದಶ ಸೂತ್ರಾತ್ಮಕಂ ಅಂಶಾಧಿಕರಣಂ. ಓಂ ಅಂಶೋ ನಾನಾವ್ಯಪದೇಶಾದನ್ಯಥಾ ಚಾಪಿ ದಾಶಕಿತವಾದಿತ್ವಮಧೀಯತ ಏಕೆ. ಓಂ ಮಂತ್ರವರ್ಣಾಚ್ಚ ಓಂ ಅಪಿ ಚ ಸ್ಮರ್ಯತೆ. ಓಂ ಪ್ರಕಾಶಾದಿವನ್ನೈವಂ ಪರಃ. ಓಂ ಸ್ಮರಂತಿ ಚ. ಓಂ ಅನುಜ್ಞಾಪರಿಹಾರೌ ದೇಹ ಸಂಬಂಧ ಜ್ಯೋತಿರಾದಿವತ. ಓಂ ಅಸಂತತೇಶ್ಚಾವ್ಯತಿಕರಃ. ಓಂ ಆಭಾಸಯೇವ ಚ. ಓಂ ಅದೃಷ್ಟಾನಿಯಮಾತ್. ಓಂ ಅಭಿಸಂಧ್ಯಾದಿಷು ಚೈವಂ ಅಭಿಸಂಧ್ಯಾದಿಷ್ವಪಿ ಚೈವಂ. ಓಂ ಪ್ರದೇಶಾದಿತಿ ಚೇನ್ನಾಂತರ್ಭಾವಾತ್. 11 ಸೂತ್ರಗಳಿವೆ. ಅದರಲ್ಲಿ ಈಗ ನಾವು ವಿಚಾರ ಮಾಡಬೇಕಾದಂಥ ಸೂತ್ರ ಏನು? ಓಂ ಮೊಟ್ಟ ಮೊದಲನೇ ಸೂತ್ರ ಅಂಶೋ ನಾನಾವ್ಯಪದೇಶಾದನ್ಯಥಾ ಚಾಪಿ ದಾಶಕಿತವಾದಿತ್ವಮಧೀಯತ ಏಕೆ. ಓಂ ಅಂಶೋ ನಾನಾವ್ಯಪದೇಶಾದನ್ಯಥಾ ಚಾಪಿ ದಾಶಕಿತವಾದಿತ್ವಮಧೀಯತ ಏಕೆ. ಜೀವನನ್ನ ಕುರಿತು ವಿಚಾರ ಮಾಡ್ತಾ ಇದ್ದಾರೆ. ಜೀವನಿಗೆ ಹುಟ್ಟಿದೆಯೋ ಇಲ್ವೋ, ಹುಟ್ಟು ಅಂತಕ್ಕಂಥ ಜೀವನಿಗೆ ಇದೆಯೋ ಇಲ್ವೋ, ಜೀವನ ಕರ್ತೃವೋ ಅಕರ್ತೃವೋ, ಹೀಗೆಲ್ಲ ವಿಚಾರ ಮಾಡಿ ಮತ್ತು ಈಗ ಜೀವನು ಯಾವಾಗ ಕರ್ತೃವಲ್ಲ, ಯಾರು ಕರ್ತೃ? ಪರಮೇಶ್ವರ ಪರಮಾತ್ಮ ಕರ್ತೃ ಅಂದಮೇಲೆ ಜೀವ ಎಲ್ಲವನ್ನೂ ಕರ್ಮ ಮಾಡ್ತಾ ಇದ್ದಾನೆ, ಪರಮೇಶ್ವರ ಕರ್ತೃ ಅಂತಾಯಿತು. ಏನು ಸಂಬಂಧ ಸ್ವಾಮಿ ಅವರಿಬ್ಬರಿಗೆ? ಏನು ಸಂಬಂಧನಪ್ಪ? ಅವನು ಕರ್ಮ ಫಲವನ್ನು ಕೊಡ್ತಾನೆ, ಇವನು ಕರ್ಮವನ್ನು ಮಾಡ್ತಾನೆ, ಅವನು ಕರ್ಮ ಫಲವನ್ನು ಕೊಡ್ತಾನೆ. ಅದು ಸಂಬಂಧ. ಅದರಲ್ಲಿ ಏನು ಸಂಶಯ ಏನೂ ಇಲ್ವಲ್ಲ. ಅಂದರೆ ಅದೇ ಸ್ವಾಮಿ, ಆ ಸಂಬಂಧ ಇದೆಯಲ್ಲ, ಏನು ಪರಮಾತ್ಮನಿಗೂ ಜೀವನಿಗೂ ಇರತಕ್ಕಂತಹ ಸಂಬಂಧ ಇದೆಯಲ್ಲ. ನೀವು ಹೇಳಿದ್ರಿ ಜೀವ ಕರ್ಮ ಮಾಡ್ತಾನೆ, ಪರಮಾತ್ಮ ಫಲ ಕೊಡ್ತಾನೆ ಅಂತ ಹೇಳಿದ್ರಿ. ಆಮೇಲೆ ಹೇಳಿದ್ರಿ ಜೀವನೂ ಕರ್ಮ ಮಾಡೋದಿಲ್ಲ ಅಂತ ಹೇಳ್ಬಿಟ್ರಿ. ಬಟ್ ಕರ್ಮ ಮಾಡಿದ್ರೆ ಏನು ನಮ್ಮ ಅಪೇಕ್ಷೆ ಮಾಡೋ ಫಲ ಕೊಡೋದು ಅವನಿಗೆ ಅಂದರೆ ಅದು. ಆಮೇಲೆ ಹೇಳಿದ್ರಿ ಇಲ್ಲ ಪ್ರಯತ್ನ ಅಂತಕ್ಕಂಥದ್ದು ಬಂದಿದೆ, ಪ್ರಯತ್ನ
ಆ ಒಂದು ಆಧಾರದ ಮೇಲೆ ಅವನು ಫಲ ಕೊಡ್ತಾನೆ. ನಿಜವಾಗಿ ನೋಡಿದ್ರೆ ಪರಮಾತ್ಮನ ಕರ್ತೃ, ಜೀವನ ಕರ್ತೃವಲ್ಲ, ಕೇವಲ ಅವನ ಪ್ರಯತ್ನದಿಂದ ಆಧಾರದ ಮೇಲೆ ಅವನು ಕೊಡ್ತಾನೆ ಅಂತ ಹೇಳಿದ್ರಿ. ಆಯಿತು ಸ್ವಾಮಿ, ಪ್ರಯತ್ನದ ಆಧಾರದ ಮೇಲೆ ಕೊಡ್ತಾ ಇದ್ದಾನೆ, ಏನು ಆ ಸಂಬಂಧ ಹಾಗಾದರೆ? ಅದನ್ನು ಸರಿನೇ, ಏನು ಸಂಬಂಧ, ಯಾವ ರೀತಿಯ ಸಂಬಂಧ ಅಂತ ಅನ್ನೋದನ್ನು ವಿಚಾರ ಮಾಡ್ತಾ ಇದ್ದಾರೆ. ಒಂದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಇಲ್ಲಿ ಆಚಾರ್ಯರು ಒಂದು ಮುಖ್ಯವಾದ ಅಂಶ ಬರೆದಿದ್ದಾರೆ. ಅದೇನಾಗಿದೆ ಅಂದರೆ, ನಾವು ಸುಮ್ಮನೆ ಅದನ್ನು ಓದ್ಕೊಂಡು ಹೊರಟೋಗ್ತೇವೆ. ಅಲ್ಲ, ಓದ್ಕೊಂಡು ಹೋಗೋದಲ್ಲ, ಅದೇ ಮುಖ್ಯವಾದದ್ದು. ಅದು ಸುಮ್ಮನೆ ಎಲ್ಲ ಈ ಬೇರೆ ವಾಕ್ಯ ಓದ್ಕೊಂಡು ಹೊರಟೋಗ್ಬಿಟ್ರೆ ಅಷ್ಟೊಂದು ಸರಿ ಹೋಗೋದಿಲ್ಲ. ಅದನ್ನು ನೋಡೋಣ, ಅವೆಲ್ಲ ನೋಡೋಣ ಇವಾಗ. ಈಗ ಸೂತ್ರ ಆಯ್ತಲ್ಲ, ಓಂ ಅಂಶೋ ನಾನಾವ್ಯಪದೇಶಾದನ್ಯಥಾ ಚಾಪಿ ದಾಶಕಿತವಾದಿತ್ವಮಧೀಯತ ಏಕೆ. ಅಂಶಃ ನಾನಾವ್ಯಪದೇಶಾತ್ ಅನ್ಯಥಾ ಚ ಅಪಿ ದಾಶಕಿತವಾದಿತ್ವಂ ಅಧೀಯತೆ ಏಕೆ. ಎಷ್ಟಾಯಿತು? ಇದು ಅಷ್ಟಪದಾತ್ಮಕಮಿದಂ ಸೂತ್ರಂ. ಇದರ ಅನ್ವಯ ನೋಡೋಣ. ಅಂಶಃ, ಅಂಶಃ ಏನು ಅಂಶ ಸ್ವಾಮಿ? ಯಾರ ಅಂಶ ಏನು? ಅಂಶ ಯಾರು? ಅಂಶಿ ಯಾರು ಅಂದರೆ ಅದನ್ನು ನಾವು ಸೇರಿಸ್ಕೊಳ್ಬೇಕು. ಇವಾಗ ಜೀವ ಪರಬ್ರಹ್ಮಣ ಅಂಶಃ ಅಂತ. ಜೀವನು ಪರಬ್ರಹ್ಮದ ಅಂಶವಾಗಿದ್ದಾನೆ ಅಂತ ಹೇಳಿದ್ರು. ಜೀವನು ಪರಬ್ರಹ್ಮಕ್ಕೆ, ಜೀವನಿಗೂ ಪರಬ್ರಹ್ಮಕ್ಕೂ ಏನು ಸಂಬಂಧ ಅಂದರೆ ಜೀವನು ಪರಬ್ರಹ್ಮಕ್ಕೆ ಅಂಶವಾಗಿದ್ದಾನೆ ಅಂತು. ಅಲ್ಲಿಗೆ ಪರಬ್ರಹ್ಮ ಏನಾದ ಅಂದರೆ ಅವನು ಅಂಶಿ. ಅಲ್ಲಿಗೆ ಜೀವರಿಗೂ ಮತ್ತು ಪರಬ್ರಹ್ಮಕ್ಕೂ ಎಂತಹ ಸಂಬಂಧ? ಅಂಶಾಂಶಿ ಭಾವ. ಸರಿ, ಆಯಿತು. ಇದು ನಮಗೆ ಹೇಗೆ ಗೊತ್ತಾಗುತ್ತೆ? ಹೀಗೆ ಒಂದು ಅಂಶಾಂಶದ ಭಾವ ಅಂದರೆ ಏನು, ಅಂಶಾಂಶಿಂದ ಏನು ಅಂತ ಅನ್ನೋದನ್ನು ಹೇಳ್ತಾರೆ ಇಲ್ಲಿ ಮುಂದೆ ಭಾಷೆಯಲ್ಲಿ ಹೇಳ್ತಾರೆ, ನೋಡೋಣ ಅಂತ. ಹೇಗೆ ಗೊತ್ತಾಗುತ್ತೆ ನಮಗೆ ಅಂದರೆ ನಾನಾವ್ಯಪದೇಶಾತ್ ಅಂದರೆ ನಾನಾವ್ಯಪದೇಶ, ವಿಧ ವಿಧವಾಗಿ ಹೇಳಿರುವುದರಿಂದ. ಎಲ್ಲ ಸೂತ್ರ ನೋಡಿ, ವಿಧ ವಿಧವಾಗಿ ಏನು ಹೇಳಿದ್ದಾರೆ ಅವೆಲ್ಲ ಭಾಷೆಯಲ್ಲಿ ಗೊತ್ತಾಗಬೇಕು ನಮಗೆ. ನೋಡೋಣ. ವಿಧ ವಿಧವಾಗಿ ಹೇಳಿರುವುದರಿಂದ. ಓಹೋ, ಅಷ್ಟೇನಾ? ಇಲ್ಲ. ಮತ್ತು ಚ ಅನ್ಯಥಾ ವ್ಯಪದೇಶಾತ್, ವಿಧ ವಿಧವಾಗಿಯೂ ಹೇಳಿದ್ದಾರೆ, ಮತ್ತು ಅದಕ್ಕೆ ವಿಪರೀತವಾಗಿಯೂ ಹೇಳಿದ್ದಾರೆ. ಅನ್ಯಥಾ ವ್ಯಪದೇಶಾತ್, ವಿಪರೀತವಾಗಿಯೂ ಹೇಳಿದ್ದಾರೆ. ಹಾಗಾಗಿ ಅದರ ಆಧಾರದ ಮೇಲೆ ಜೀವನು ಪರಬ್ರಹ್ಮದ ಅಂಶವಾಗಿದ್ದಾನೆ ಅಂತ ನಾವು ತೀರ್ಮಾನ ಮಾಡ್ತಾ ಇದ್ದೇವೆ ಅಂತಂದು. ಮತ್ತು ಹೇಗೆ ಸ್ವಾಮಿ ಇದು ಹೇಗೆ? ಸ್ವಲ್ಪ ವಿವರಣೆ ಕೊಟ್ಟು ಹೇಳಿ. ಅಂದರೆ ಯಾಕೆ ಗೊತ್ತೇ? ಅನ್ಯಥಾ ವ್ಯಪದೇಶ, ನಾನಾ ವ್ಯಪದೇಶ ಅಂದ್ರೇನು, ಎಲ್ಲಿ ಅಂತ ಹೇಳೋದಾದರೆ ನೋಡಿ, ಹೇಗೆ ಗೊತ್ತೇನಪ್ಪ? ಈ ದಾಶ ಮತ್ತು ಕಿತವ, ದಾಶ ಕಿತವ ಅಂತ ಅನ್ನೋದೆಲ್ಲ ಮುಂದೆ ಅರ್ಥ ನೋಡೋಣ. ಈಗಲೇ ಹೇಳ್ಬಿಟ್ರೆ ಅದು ಇದಾಗಲ್ಲ. ದಾಶ ಕಿತವ ಅರ್ಥ ಮುಂದೆ ನೋಡಿ. ದಾಶ ಕಿತವ ಮುಂತಾದವರ ಭಾವವೆಂದು ಏನು ಏಕೆ ಶಾಖಿನಃ ಅಧೀಯತೆ. ಏಕೆ ಅಧೀಯತೆ ಅಂತಿದೆಯಲ್ಲ, ಅಧೀಯತ ಏಕೆ ಅಂತಿದೆಯಲ್ಲ, ಅದು ಏಕೆ ಅಧೀಯತ ಅಧೀಯತೆ ಅಂತ. ಏಕೆ ಶಾಖಿನಃ ಅಧೀಯತೆ ಅಂದರೆ ದಾಶ ಕಿತವ ಮುಂತಾದವರ ಭಾವವೆಂದು ಕೆಲವು ಶಾಖೆಯವರು ಅಧ್ಯಯನ ಮಾಡುತ್ತಿರುವುದರಿಂದ. ಹಾಗೆ ಅಧ್ಯಯನ ಮಾಡ್ತಾ ಇದ್ದಾರೆ ಕೆಲವರು, ಅದನ್ನು ನೋಡಿ ನಾವು ಹೇಳ್ತಾ ಇದ್ದೇವೆ. ನಾನಾ ವ್ಯಪದೇಶವೂ ಇದೆ, ಪ್ರದೇಶವೂ ಇದೆ, ಪ್ರದೇಶವೂ ಇದೆ. ಆದ್ದರಿಂದ ಜೀವನು ಪರಬ್ರಹ್ಮಕ್ಕೆ ಅಂಶವಾಗಿದ್ದಾನೆ ಅಂತ ಹೇಳ್ತಾ ಇದ್ದೇವೆ ಅಂತ ಹೇಳಿ. ಈಗ ಭಾಷ್ಯ ನೋಡೋಣ. ಮುಖ್ಯವಾದ ವಿಚಾರ ಎಲ್ಲಿಂದ ನೋಡೋಣ. 157ನೇ ಭಾಷ್ಯ ಬೇಡ. ಜೀವೇಶ್ವರಯೋ ಉಪಕಾರ್ಯೋಪಕಾರಕ ಭಾವ ಉಕ್ತ.
ನೋಡಪ್ಪ, ಜೀವ ಮತ್ತು ಈಶ್ವರ ಇವರಿಬ್ಬರಿಗೂ ಕೂಡ ಏನು ಸಂಬಂಧ? ಉಪಕಾರ್ಯ ಉಪಕಾರಕ ಭಾವವನ್ನು ಹೇಳಿದ್ದೆವು. ಜೀವ ಯಾರು? ಜೀವ ಉಪಕಾರ್ಯ. ಮತ್ತೆ ಭಗವಂತ ಯಾರು? ಪರಬ್ರಹ್ಮ ಉಪಕಾರಕ. ಅಂದರೆ ಉಪಕಾರವನ್ನು ಮಾಡುವವನು, ಇವನು ಮಾಡಿಸ್ಕೊಳ್ಳೋನು ಅಷ್ಟೇ. ಈ ಸಂಬಂಧ ಯುಕ್ತ ಅದು ಹೇಳಿದ್ದಾಯ್ತು. ಸಚ ಸಂಬಂಧಯೋರೇವ ಲೋಕ್ಯೆ ದೃಷ್ಟ ಯಥಾ ಸ್ವಾಮಿಭೃತ್ಯಯೋ ಯಥಾ ವಾ ಅಗ್ನಿವಿಸ್ಫುಲಿಂಗಯೋ. ನೋಡಿ, ಇಲ್ಲಿ ಈ ಒಂದು ಸಂಶಯ ಬಂತು. ನೋಡಿ, ಎಲ್ಲ ಎಷ್ಟು ಆಳವಾಗಿ ವಿಚಾರ ಮಾಡಬೇಕು. ಆಯಿತು, ಜೀವೇಶ್ವರನಿಗೇನ್ರಿ ಉಪಕಾರಿ ಉಪಕಾರಕ ಭಾವ ಸಂಬಂಧ ಇದೆ, ಸೂತ್ರ ಹೇಳ್ತಾ ಇದ್ದೆ, ಆದ್ದರಿಂದ ಅಂಶ ಭಾವ ಮುಗಿದಾಯ್ತಲ್ಲ, ಮುಂದಿನ ಸೂತ್ರಕ್ಕೆ ಹೋಗೋಣ. ಇಲ್ಲ ಇಲ್ಲ, ಆ ಸಂಬಂಧ ನೋಡಿ ಏನು ಹೇಳ್ತಾರೆ. ಸಚ ಸಚ ಸಂಬಂಧ, ಆ ಸಂಬಂಧ ಇದೆಯಲ್ಲ, ಉಪಕಾರಿ ಉಪಕಾರಕ ಸಂಬಂಧ ಭಾವ ಇದೆಯಲ್ಲ, ಸಂಬಂಧ ಇದೆಯಲ್ಲ, ಅದು ಸಂಬಂಧಯೋರೇವ ಲೋಕೆ ದೃಷ್ಟ. ಯಾರು ಅದಕ್ಕೆ ಸಂಬಂಧಿಸಿದ್ದಾರೋ ಅವರಿಗೆ ಏನಾಗುತ್ತೆ? ಉಪಕಾರ್ಯ ಉಪಕಾರಕ ಅಂತ ಇರುತ್ತೆ. ಹೌದಾನೆ? ಈಗ ತಂದೆ ಮಗ ಇದ್ದಾನೆ. ತಂದೆ ಯಾರು? ಉಪಕಾರಕ. ಮಗ ಯಾರು? ಉಪಕಾರ್ಯ. ತಂದೆ ಅವನಿಗೆ ಉಪಕಾರ ಮಾಡ್ತಾನೆ, ಇವನು ಮಾಡಿಸ್ಕೋತಾನೆ. ಇದು ಎಲ್ಲಿ ಹೊಂದುತ್ತೆ ಇದು ಅಂದರೆ, ಅದು ಆ ಸಂಬಂಧ ಸಂಬದ್ಧಯೋಹೋ, ಅಂದರೆ ಯಾರಿಗೆ ಅದು ಸಂಬಂಧಪಟ್ಟಿದೆಯೋ ಅವರು ಅಷ್ಟೇ. ಅದು ಯಾರ ಸಂಬಂಧಪಟ್ಟಿದೆ? ಆ ತಂದೆ ಮಗನಿಗೆ ಸಂಬಂಧಪಟ್ಟಿದೆ ಅಷ್ಟೇ. ಆ ತಂದೆ ಮಗನಿಗೆ ಸಂಬಂಧಪಟ್ಟಿರುವುದರಿಂದ ತಂದೆ ಉಪಕಾರಕ, ಮಗ ಉಪಕಾರ್ಯ. ಅದೇ ಪಕ್ಕದವನಿಗೆ, ಅಯ್ಯೋ ಪಕ್ಕದವನೇನಾರು ಅವನ್ನ ಏನಪ್ಪ ಅವ ಮಗನ್ನ ನೀನು ಉಪಕಾರ್ಯ ಅಂತ ಹೇಳ್ತಾನ? ಇಲ್ಲ, ಅವರಪ್ಪನ ಉಪಕಾರಕ ಅಂತ ಹೇಳ್ತಾನ? ಏನು ಹೇಳಲ್ಲ. ಯಾಕೆ? ಅವನು ಸಂಬಂಧಪಟ್ಟಿಲ್ಲ ಅವರು. ಆದ್ದರಿಂದ ಲೋಕದಲ್ಲಿ ಹೀಗೆ ಸಂಬಂಧ ಯಾರಿಗಿದೆ ಅವರಲ್ಲಿ ಉಪಕಾರ್ಯ ಉಪಕಾರಕ ಭಾವ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಅಲ್ವಾ ಸ್ವಾಮಿ? ಹೌದಪ್ಪ. ಈಗ ನಾವು ಕೇಳ್ತಾ ಇದ್ದೇವೆ ನೋಡಿ, ಆ ಒಂದು ಸಂಬಂಧ ಇದೆಯಲ್ಲ, ಸಂಬದ್ಧವಾಗಿರುವವರಿಗೆ ಇರ್ತಕ್ಕಂಥ ಸಂಬಂಧ, ಅದು ಏನು? ಅದು ಲೋಕದಲ್ಲೆಲ್ಲ ಕಂಡಿದೆ. ನಾವೇನು ಬೀದಿಗೆ ಲೋಕದಲ್ಲಿ ಕಂಡಿರ್ತಕ್ಕಂಥ ಅದು ಸ್ವಾಮಿ ಭೃತ್ಯಯೋ ಯಥಾವಾ ಅಗ್ನಿವಿಸ್ಫುಲಿಂಗಯೋ. ಆ ಸಂಬಂಧ ಉಪಕಾರಿ ಉಪಕಾರಕ ಭಾವ ಅಂತ ಹೇಳಿದ್ರೆ, ಮತ್ತೆ ಈ ಸಂಬಂಧ ಇದೆಯಲ್ಲ ಅದು ಸ್ವಾಮಿ ಭೃತ್ಯರ ಸಂಬಂಧ ಇದ್ದ ಹಾಗೋ, ಅಥವಾ ಅಗ್ನಿ ವಿಸ್ಫುಲಿಂಗ, ಅಗ್ನಿ ಮತ್ತೆ ಕಿಡಿ ಈ ಸಂಬಂಧ ಇದ್ದ ಹಾಗೋ. ಹೇಗೆ ಸ್ವಾಮಿ ಅಂತ ಕೇಳ್ಬಿಟ್ಟ. ಇವೆಲ್ಲ ಯಾತಕ್ಕೆ? ಇವೆಲ್ಲವೂ ಕೂಡ ಆತ್ಮೈಕತ್ವವನ್ನು ಸಿದ್ಧ ಮಾಡುವುದಕ್ಕೆ ಇದು ಇದಾಗಿ ಆಧಾರವಾಗಿ ಸಾಧನವಾಗಿ ಬಂದಿರತಕ್ಕಂಥದ್ದು ವಿಚಾರಗಳಿವೆಲ್ಲ. ಹೇಗೆ ನೋಡೋಣ, ಮುಂದೆ ಹೇಳ್ತಾರಂತ. ಹೇಗೆ? ಯಾವ ಸಂಬಂಧ ಸ್ವಾಮಿ ಅಂತ ಹೇಳ್ತಾರೆ. ತತಶ್ಚ ಜೀವೇಶ್ವರಯೋರಪಿ ಉಪಕಾರ್ಯ ಉಪಕಾರಕ ಭಾವ ಅಭ್ಯುಪಗಮಾತ್ ಕಿಂ ಸ್ವಾಮಿ ಭೃತ್ಯವತ್ ಸಂಬಂಧ ಆಹೋಸ್ವಿತ್ ಅಗ್ನಿವಿಸ್ಫುಲಿಂಗವತ್. ಈಗ ನಾವೇನು ಹೇಳಿದ್ವಿ? ಜೀವ ಇವನಿಗೆ ಲೋಕೆ ದೃಷ್ಟ ಅಂತ ಹೇಳಿದ್ವಿ. ಲೋಕದಲ್ಲಿ ಕಂಡಿದೆ. ಯಾದಕ್ಕೆ? ಯಾರು ಸಂಬದ್ಧರಾಗಿರ್ತಾರೋ ಅವರಿಗೆ ಸಂಬಂಧ ಇರುತ್ತೆ. ಸಂಬದ್ಧ ಮಗ ಒಬ್ಬನೇ ಇರುತ್ತೆ, ಆ ಮನೆ ಅಲ್ಲಿಗೆ ಸಂಬಂಧಪಟ್ಟಿರ್ತಾರೆ ಅವರು, ಅವ್ರಿಗೆ ಸರಿ ಪಕ್ಕದವರ ಸಂಬಂಧ ಲೌಕಿಕವಾಗಿ ಇದೆ. ಅದೇ ರೀತಿ ಆ ಲೌಕಿಕವಾಗಿ ಉದಾಹರಣೆ ಕೊಟ್ವಲ್ಲ, ತಂದೆ ಮಗ ಉದಾಹರಣೆ ಕೊಟ್ವಲ್ಲ ನಾವೀಗ, ಅದೇ ರೀತಿ ಜೀವೇಶ್ವರಯೋರಪ್ಪಿ, ಜೀವ ಮತ್ತು ಈಶ್ವರ ಇವರಿಬ್ಬರಲ್ಲೂ ಕೂಡ ಏನಾಗಿದೆ? ಜೀವ ಉಪಕಾರ್ಯ, ಪರಬ್ರಹ್ಮ ಉಪಕಾರಕ ಅಂತ ಅದನ್ನು ನಾವೆಲ್ಲ ಒಪ್ಕೊಂಡಿದ್ದೇವೆ. ಹಾಗಿರುವಾಗ ಇದು ಸ್ವಾಮಿ ಭೃತ್ಯವತ್ ಸಂಬಂಧ ಆಹೋಸ್ವಿತ್ ಅಗ್ನಿವಿಸ್ಫುಲಿಂಗವತ್. ಇದು ಸ್ವಾಮಿ ಭೃತ್ಯರ ಸಂಬಂಧದಂತೆಯೋ ಅಥವಾ ಅಗ್ನಿವಿಸ್ಫುಲಿಂಗರ ಸಂಬಂಧದಂತೆಯೋ ಅಂತ ಹೇಳ್ಬಿಟ್ಟ. ಕೇಳದ ಏನಾಯ್ತು? ಇತ್ಯಸ್ಯಾಂ ವಿಚಿಕಿತ್ಸಾಯಾಮ್.
ಈ ಹೀ ಹೀಗೆಂಬ ವಿಚಿಕಿತ್ಸ ಸಂಶಯ. ಸಂಶಯ ಬರಲಾಗಿ ಏನು ಇದೋ ಅಲ್ಲ ಅದು ಸ್ವಾಮಿ ಭೃತ್ಯವೋ ಅಥವಾ ಅಗ್ನಿಸ್ಫುಲಿಂಗ ಸಂಬಂಧವೋ ಅಂತ ಬಂದಾಗ ಏನಾಗುತ್ತೆ, ಎರಡರ ಒಂದಿರ ಅಥವಾ ಅನಿಯಮವ ಪ್ರಾಪ್ನೋತಿ. ಇದೋ ಅದು ಅಂದಮೇಲೆ ಇಲ್ಲ ಇದಾಗಿರಬೇಕು, ಇಲ್ಲ ಅದಾಗಿರಬೇಕು, ಎರಡಾಗಿರಬೇಕು. ಇನ್ನೊಂದೇನು ಸಂಶಯ ಬಂತು, ಏನು ಅದೇನ್ರಿ ಇದೋ ಅದು ಅಂತೇನ್ರಿ, ಅದಕ್ಕೆ ನಿಯಮ ಇಲ್ಲ ಕಣ್ರಿ, ಇದು ಬೇಕಾದ್ರೂ ಆಗ್ಬೋದು, ಅದು ಬೇಕಾದ್ರೂ ಆಗ್ಬೋದು. ಇವಾಗೇನು ಸ್ವಾಮಿ ಭೃತ್ಯ ಮತ್ತು ಅಗ್ನಿ ವಿಸ್ಫುಲಿಂಗ ಇವೆರಡರಲ್ಲಿ ಒಂದರ ಹಾಗೋ ಯಾವುದರ ಹಾಗೆ, ಇವೆರಡರಲ್ಲಿ ಯಾವುದರ ಹಾಗೆ ಅಂದರೆ ಯಾವುದರ ಒಂದಿರಬೇಕು, ಒಂದರ ಹಾಗೋ, ಅಥವಾ ನಿಯಮ ಏನು ಇಲ್ವೋ, ಯಾವ್ದು ಬೇಕಾದ್ರೂ ಆಗ್ಬೋದು. ವಿಚಿಕಿತ್ಸ ಅನಿಯಮವ ಪ್ರಾಪ್ತ, ಎರಡರ ಒಂದಾಗಬೇಕು, ಇಲ್ಲ ಅನಿಯಮ ಯಾವುದು ಬೇಕಾದ್ರೂ ಆಗ್ಬೋದು. ಇದು ನಮಗೆ ಮೇಲ್ಗಡೆ ತೋರುತ್ತೆ ಇವೆಲ್ಲ. ಅಥವಾ ಸ್ವಾಮಿ ಭೃತ್ಯ ಪ್ರಕಾರೇಶ್ವೇ ಸ್ವಾಮಿ ಭೃತ್ಯ ಪ್ರಕಾರೇಶ್ವೇವ ಈಶಿತೃ ಈಶಿತವ್ಯ ಭಾವಸ್ಯ ಪ್ರಸಿದ್ಧತ್ವಾತ್ ತದ್ವಿಧ ಸೇವ ಸಂಬಂಧ ಇತಿ ಪ್ರಾಪ್ನೋತಿ. ಅಥವಾ ಇನ್ನೊಂದಾಗುತ್ತೆ, ನಮಗೆ ಹೇಗೆ ಸ್ವಾಮಿ ಭೃತ್ಯ ಸಂಬಂಧ ಅಗ್ನಿ ವಿಸ್ಫುಲಿಂಗನೋ ಸ್ವಾಮಿ ಭೃತ್ಯನೋ ಅಂದಾಗ ಯಾವುದಾದ್ರು ಒಂದು ಹೇಳಿ ಸ್ವಾಮಿ ಅಂತಂದಾಗ ಏನಾಗುತ್ತೆ, ನಮಗೆ ಅಗ್ನಿ ವಿಸ್ಫುಲಿಂಗ ಅಂತನೋದು ಹೊಂದೋದಿಲ್ಲ, ಈ ಸ್ವಾಮಿ ಭೃತ್ಯ ಹೊಂದುತ್ತೆ. ಯಾಕೆ ಅಂದರೆ ನೋಡಿ, ಸ್ವಾಮಿ ಭೃತ್ಯ ಏನು, ಸ್ವಾಮಿ ಏನು ಮಾಡ್ತಾನೆ, ಆ ಭೃತ್ಯನಾದವನಿಗೆ ಅವನು ಎಲ್ಲ ಆರ್ಡರ್ ಮಾಡ್ತಾನೆ, ಹೌದು ತಾನೆ. ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಏನೋ ಅವನ್ನೆಲ್ಲ ನಿಯಮಿಸುತ್ತಾನೆ, ನಿಯಂತ್ರಣ ಮಾಡ್ತಾನೆ. ಇವನು ನಿಯಂತ್ರಣಕ್ಕೆ ಒಳಗಾಗ್ತಾನೆ ಇವನು. ಅದೇ ರೀತಿ ನಮಗೆಲ್ರಿಗೂ ಗೊತ್ತಿದೆ ಸ್ವಾಮಿ, ಏನಂತ, ಭಗವಂತ ನಮ್ಮನ್ನು ನಿಯಂತ್ರಿಸುವವನು, ನಿಯಾಮಕ. ಮತ್ತು ಜೀವರುಗಳು ನಾವು ನಿಯಮ್ಯರು, ನಾವು ನಿಯಮ್ಯ, ಅವನು ನಿಯಾಮಕ ಅಂತ ಎಲ್ರಿಗೂ ಅದು ಗೊತ್ತಿದೆ. ಆದ್ದರಿಂದ ಈ ಸಂಬಂಧ ಇದೆಯಲ್ಲ, ಪರಮಾತ್ಮನಿಗೂ ಇವನಿಗೂ ಸಂಬಂಧ, ಜೀವರಿಗೂ, ಅದು ಸ್ವಾಮಿ ಭೃತ್ಯರಂತೆ ಅಂತ ತೀರ್ಮಾನವಾಗುತ್ತೆ. ಯಾಕೆ, ಹೌದು, ಸ್ವಾಮಿ ಭೃತ್ಯರಲ್ಲಿಯೂ ಕೂಡ ಸ್ವಾಮಿ ನಿಯಾಮಕ, ಭೃತ್ಯ ನಿಯಮ್ಯ. ಇಲ್ಲೂ ಅದೇನೆ, ಪರಬ್ರಹ್ಮ ನಿಯಾಮಕ, ಜೀವ ನಿಯಮ್ಯ. ಆದ್ದರಿಂದ ಈ ಉದಾಹರಣೆ ಹೇಳಿದ್ರಲ್ಲ, ಸ್ವಾಮಿ ಭೃತ್ಯ ಉದಾಹರಣೆ ಸರಿಯಾಗಿದೆ, ದೃಷ್ಟಾಂತ ಸರಿಯಾಗಿದೆ. ಅಗ್ನಿ ವಿಸ್ಫುಲಿಂಗ ಅಷ್ಟು ಹೊಂದೋದಿಲ್ಲ ಅಂತ ನಮಗೆ. ಮತ್ತು ಈ ಪರಮಾತ್ಮ ಈಶಿತ್ರು, ಅವನು ನಮಗೆ ಅಪ್ಪಣೆ ಆಳ್ತಕ್ಕಂಥವನು, ನಾವು ಆಳಲ್ಪಡತಕ್ಕಂಥವ್ರು. ಆದ್ದರಿಂದ ಆ ಸಂಬಂಧ ಅಂತ ನಮಗೆ ಕಂಡು ಬರುತ್ತೆ. ಈಗ ಇದನ್ನು ನಿರ್ಣಯವನ್ನು ಮಾಡಬೇಕಿಲ್ಲ, ಯಾವುದು, ಇದರ ನಿರ್ಣಯವನ್ನು ಮಾಡಬೇಕು. ಆ ನಿರ್ಣಯವನ್ನು ಮಾಡ್ತಾ ಇದ್ದಾರೆ ಇವಾಗ ಸಿದ್ಧಾಂತ 158ನೇ ಭಾಷ್ಯವಾಗ. ಅಥೋ ಬ್ರವೀತಿ ಅಂಶಃ ಇತಿ. ಅದಕ್ಕೋಸ್ಕರ ಯಾವ ವಿಧವಾದ ಸಂಬಂಧ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಯಾರು, ಭಗವಾನ್ ಸೂತ್ರಕಾರರು ಹೇಳ್ತಾ, ಯಥಾ ಅಂಶಃ ಇತಿ ಅಂಶೋ ನಾನಾ ವ್ಯಪದೇಶಾತ್. ಅಂಶಃ ಅಂತ ಇದೆಯಲ್ಲ, ಅಂಶಃ ಅಂತ ಇದೆ ಅಂದ್ರೇನು, ಜೀವ ಈಶ್ವರಸ್ಯ ಅಂಶೋ ಭವಿತುಮರ್ಹತಿ. ಜೀವನು ಈಶ್ವರನಿಗೆ ಅಂಶವಾಗಿದ್ದಾನೆ ಎಂಬುದು ಸರಿಯಾಗಿ ಹೊಂದುತ್ತೆ. ಹೇಗೆ, ಯಥಾ ಅಗ್ನೇ ವಿಸ್ಫುಲಿಂಗ, ಬೆಂಕಿಗೆ ಕಿಡಿಯು ಹೇಗೆ, ಅದೇನು ಅಂಶಾಂಶಿ ಸಂಬಂಧ. ನೋಡಪ್ಪ, ನೀನು ಸಂಶಯ ಬಂದಾಗ ಏನು ಹೇಳಿದೆ, ಇದೆಲ್ಲ ಸ್ವಾಮಿ ಭೃತ್ಯರಂತೆ ಅಂತ ಹೇಳಿದೆ. ಯಾಕೆ, ನಿಯಮ್ಯ ನಿಯಾಮಕ ಭಾವ ಅದನ್ನು ತಂದು ನೀನು ಸ್ವಾಮಿ ಭೃತ್ಯರಂತೆ ಆಗಬಹುದಲ್ಲ ಅಂತ ಹೇಳಿದೆ. ಆದರೆ ಸ್ವಾಮಿ ಭೃತ್ಯರಂತೆ ಅಲ್ಲ, ಆಗುವುದಿಲ್ಲ. ಹೇಗೆ ಅಂತಂದರೆ ಅದಕ್ಕೋಸ್ಕರ ಸೂತ್ರಕಾರರು ಅಂಶಃ ಅಂತ ಹಾಕಿದ್ದಾರೆ. ಅಂಶಃ ಅಂತಂದ್ರೆ ಏನು, ಸ್ವಾಮಿ ಭೃತ್ಯರಿಗೆ ಅಂಶ ಅಲ್ಲ, ಭೃತ್ಯ ಇದ್ದಾನಲ್ಲ ಅವನು ಸ್ವಾಮಿ ಅಂಶನ, ಅವನು ಹೇಗೆ ಅವನೇ ಬೇರೆ ಇವನೇ ಬೇರೆ. ನಿಯಮ್ಯ ನಿಯಾಮಕ ಸಂಬಂಧ ಅಲ್ಲಿ
ಅದು ಹೊಂದೋದಿಲ್ಲ ಅನ್ನೋ ಕಾರಣದಿಂದ ಸೂತ್ರಕಾರರು ಅಂಶ ಅಂತ ಹಾಕಿದ್ದಾರೆ. ಅಂಶ ಅಂದ್ರೇನು? ಅಗ್ನಿ ವಿಸ್ಫುಲಿಂಗ ಹೊಂದುತ್ತೆ. ಅದು ಜೀವಸ್ಯ ಅದು ಯಥಾ ಅಗ್ನಿ ವಿಸ್ಫುಲಿಂಗ, ಅಗ್ನಿ ವಿಸ್ಫುಲಿಂಗ, ಅಗ್ನಿಗೆ ಕಿಡಿ ಇದ್ದಂತೆ ಈ ಒಂದು ಪರಮಾತ್ಮನಿಗೂ ಜೀವನಿಗೂ ಸಂಬಂಧ. ಯಾರು? ಪರಮಾತ್ಮ ಅಗ್ನಿ ಇದ್ದ ಹಾಗೆ, ಮತ್ತೆ ಜೀವರುಗಳು ಕಿಡಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಇದಕ್ಕೆ ಶ್ರುತಿಯ ಬೆಂಬಲವೂ ಇದೆ. ಯಥಾ ಸುದೀಪ್ತಾತ್ ಪಾವಕಾದ್ವಿಸ್ಫುಲಿಂಗಾ ಸಹಸ್ರಶಃ ಪ್ರಭವಂತೆ ಸ್ವರೂಪಾ. ಇದೆಲ್ಲ ಹಾಗೆ ಇಲ್ಲಿ ಅಂಶ ಜೀವ ವಿಸ್ಫುಲಿಂಗ, ಅಗ್ನಿ ವಿಸ್ಫುಲಿಂಗ ಅಂತೇಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಅಂಶ ಇವ ಅಂಶಃ. ಇದು ಸುಮ್ಮನೆ ಒಂದು 3 ಪದ ಹಾಕ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಅಂದ್ರೇನು? ಇಲ್ಲಿಯ ತನಕ ನಾವು ಹೇಳಿದ್ವಲ್ಲ ಸಿದ್ಧಾಂತ ಏನು? ಇಲ್ಲಪ್ಪ, ಜೀವ ಮತ್ತೆ ಪರಮೇಶ್ವರ ಇವರಿಗೆ, ಪರಮೇಶ್ವರ ಜೀವರುಗಳಿಗೆ ಸ್ವಾಮಿ ಭೃತ್ಯ ಸಂಬಂಧ ಅಲ್ಲ, ಮತ್ತೇನು ಅಗ್ನಿ ವಿಸ್ಫುಲಿಂಗ ಸಂಬಂಧ. ಹಾಗಾಗಿ ಏನಾಗಿದ್ದಾನೆ? ಅಂಶಿ ಸಂಬಂಧ. ಪರಮಾತ್ಮ ಅಂಶಿ, ಇವನು ಅಂಶ, ಜೀವ ಅಂಶ ಅಂತ ಹೇಳಿದ್ವಲ್ಲ. ಅದು ಏನು ಗೊತ್ತೇನಪ್ಪ? ಅಂಶ ಇವ ಅಂಶಃ, ಅಂಶದಂತೆ ಇದ್ದಾನೆ ಅಷ್ಟೆ. ಅಂದ್ರೇನು? ಆಚಾರ್ಯರಿಗೆ ಅಂದರೆ ಸೂತ್ರಕಾರರಿಗೂ ಮತ್ತೆ ಭಾಷ್ಯಕಾರರಿಗೂ ನಿಜವಾಗಿ ಏನು? ಜೀವನು ಪರಮಾತ್ಮನಿಗೆ ಅಂಶವಾಗಿದ್ದಾನೆ, ಜೀವನು ಪರಮಾತ್ಮನ ಅಂಶವಾಗಿದ್ದಾನೆ ಎಂದು ಹೇಳುವುದರಲ್ಲಿ ತಾತ್ಪರ್ಯವಿಲ್ಲ. ಮತ್ತೆ ಹೇಳಿದ್ರೆ ಅಂಶ ಅಂದರೆ ಹೇಳಿದ್ದೀವಿ ಗೊತ್ತಿರೋ ಸೂತ್ರಕಾರ ಅಂಶ ಅಂದರೆ ಅಂಶ ಇವ ಅಂತ ಹಾಕ್ಕೋಬೇಕು. ಇದು ಭಾಷ್ಯಕಾರ ಹೇಳಿರ್ತಕ್ಕಂಥ ಮಾತು. ಅಂಶ ಇವ, ಅಂಶದಂತೆ. ಅಂಶದಂತೆ ಏನು? ನಿಜವಾಗಿ ಅಂಶ ಅಲ್ಲ ಅಂತ ಅರ್ಥ. ಇದು ಈ ಒಂದು ಎಲ್ಲ ಕಡೆಯಲ್ಲಿಯೂ ಕೂಡ ಯಾವ ಯಾವ ಒಂದು ನಾಮರೂಪ ಗುಣಗಳನ್ನು ನಾವು ಆರೋಪ ಮಾಡುತ್ತೇವೆಯೋ ಅವುಗಳಲ್ಲೆಲ್ಲ ಕೂಡ ಸಿದ್ಧಾಂತ ಏನು ಗೊತ್ತೇ? ಇವ ಅಂತಂತ ಹೌತಾರೆ. ನಿತ್ಯ ಶುದ್ಧ ಅದು ಏನು? ಅದೇನು ಅದು ಲಕ್ಷಣವೇ. ಅಂದ್ರೇನು? ನಿತ್ಯ ಶುದ್ಧ ಅಂದ್ರೇನು? ನಿತ್ಯ ಶುದ್ಧ ಇವ ಪರಮಾತ್ಮ. ಈ ಎಲ್ಲದಕ್ಕೂ ಇವ. ಹೀಗಾಗಿ ಏನಾಗಿದೆ? ನಿಜವಾಗಿ ಅದರಲ್ಲಿ ತಾತ್ಪರ್ಯವಿಲ್ಲ ಅಂತಕ್ಕಂಥ ಅರ್ಥ ಅಂಶ. ಮಾತು ನಹಿ ಯಾತಕ್ಕೆ ಅಂಶದಂತೆ ಅಂತಂದ್ರೆ ನಹಿ ನಿರವಯವಸ್ಯ ಮುಖ್ಯಾಂಶ ಸಂಭವತಿ. ಯಾಕಪ್ಪ? ಇವಾಗ ಜೀವ ಇದ್ದಾನಲ್ಲ, ಅವನಿಗೆ ಯಾವ ಅಂಶ ಅಂತಕ್ಕಂಥದ್ದು ಇಲ್ಲ, ಅವಯವ ಅಂತಕ್ಕಂಥದ್ದು ಇಲ್ಲ ಅವನಿಗೆ. ಹೌದ್ ತಾನೆ? ಅವನೇನಾಗಿದ್ದಾನೆ? ಈ ಕಾರ್ಯಕರಣ ಸಂಘಾತದಲ್ಲಿ ಸೇರಿದಾಗ ಅವನಿಗೆ ಎಲ್ಲ ಬಂತು ಅವಯವ ಅಷ್ಟೇ. ಕಾರ್ಯಕರಣ ಸಂಬಂಧ ಉಂಟಾದ, ಕರಣಗಳ ಸಂಬಂಧ ಉಂಟಾದಾಗ. ಇಲ್ಲದೇ ಇದ್ರೆ ನಿರವಯವ. ಯಾವ ನಿರವಯವ ಅಂತ ಆದಾಗ ಅವ್ರ ಅಂಶ ಹೇಗಾಗತ್ತೆ? ಅಂಶ ಅಂತ ಆಗ್ಬೇಕಾದ್ರೆ ಅವಯವ ಅಂತ ಇರಬೇಕು. ಒಂದು ಹೋಗಬೇಕು, ಒಂದು ಬರಬೇಕು, ಏನೋ ಒಂದಾಗಬೇಕು. ಮತ್ತೆ ಕಸ್ಮಾತ್ ಪುನಃ ನಿರವಯವತ್ವಾತ್ ಸಯೇವ ನ ಭವತಿ. ಇದು ಆ ಬಾಣ ಅವರಿಗೆ ತಿಳಿಸ್ಬಿಟ್ಟ. ಯಾರಿಗೆ? ಸಿದ್ಧಾಂತಗಳಿಗೆ. ಹಾಗಾದ್ರೆ ಸ್ವಾಮಿ ನೀವು ನಿರಂಶ ಅಂದ್ಬಿಟ್ರಲ್ಲ ಜೀವನ್ನ, ಹಾಗಾದ್ರೆ ಅವ್ರಿಗೆ ಕೆಲಸ ಮಾಡಿ, ಜೀವನನ್ನೇ ಪರಮಾತ್ಮ ಅಂದ್ಬಿಡಿ. ಕಸ್ಮಾತ್ಮನ ಯಾಕೆ ಹೇಳಬಾರದು ಸ್ವಾಮಿ? ನಿರವಯವತ್ವಾತ್, ನಿರವಯವ ಅಂತ ಹೇಳ್ತಾ ಇದ್ದೀರಿ. ಆದ್ದರಿಂದ ಸಯೇವ ಅಂದೇನು? ಸಹ ಜೀವ ಏವ ನ ಭವತಿ ಅಂದರೆ ನ ಈಶ್ವರ ಭವತಿ ಇತಿ ಕಸ್ಮಾತ್. ಪುನಃ ಯಾಕೆ ಹೇಳಬಾರ್ದು? ನೀವು ಹೇಳ್ಬಿಡಿ ಅಂತಂತ ಹೇಳ್ಬಿಟ್ಟು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ನಾನಾ ವ್ಯಪದೇಶಾತ್. ಅದೇನು? ನಾನಾ ವ್ಯಪದೇಶ ಅಂದ್ರೇನು? ವಿಧವಾಗಿ. ಈ ವಿಧವಾಗಿ
ಹೇಳುತ್ತಿರುವುದರಿಂದ ವ್ಯಪಚಯ ಅಂತ ಹೇಳ್ತಾ ಇರೋದು ಅಂತ ಅಷ್ಟಿದೆ. ವಿಧ ವಿಧವಾಗಿ ಹೇಳುತ್ತಿರುವುದರಿಂದ ಏನನ್ನ ವಿಧ ವಿಧವಾಗಿ ಹೇಳ್ತಾ ಇದ್ದಾರೆ? ಬೇರೆ ಬೇರೆಯಾಗಿ ಹೇಳ್ತಾ ಇದ್ದಾರಲ್ಲ, ಹೀಗೆ ಹಾಗೆ ಹಾಗೆ ಅಂತ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸೋನ್ವೇಷ್ಟವ್ಯ ಸವಿಜಿಜ್ಞಾಸಿತವ್ಯ, ಅವನೇ ಹುಡುಕಲ್ಪಡಬೇಕು ಅಂದರೆ ಅವನನ್ನೇ ಹುಡುಕಬೇಕು, ಮತ್ತೆ ಅವನೇ ತಿಳಿಯಲ್ಪಡಬೇಕು, ಅವನನ್ನೇ ತಿಳಿಯಬೇಕು ಅಂತ. ಅದೇನು ಹುಡುಕಬೇಕು, ತಿಳಿಯಬೇಕು, ಮತ್ತೆ ಏತಮೇವ ವಿದಿತ್ವಾ ಮುನಿರ್ಭವತಿ ಅಂದರೆ ಇವನನ್ನು ಮಾತ್ರ ತಿಳಿದರೆ ಅವನು ಮುನಿಯಾಗುತ್ತಾನೆ. ಮುನಿ ಅಂತಂದ್ರೆ ಏನು? ಅವನು ಕೂಡ ಮನನಶೀಲನಾಗ್ಬಿಡುತ್ತಾನೆ. ಇವನು ತಿಳಿದರೆ ಮಾತ್ರ. ಆತ್ಮನಿತಿಷ್ಠನ್ ಆತ್ಮಾನಮಂತರೋ ಯಮಯತಿ, ಅವನು ಆತ್ಮನೇ ತನ್ನ ಒಳಗೆ ಇದ್ದುಕೊಂಡು, ಅದೇ ಜೀವರು ಶರೀರದ ಒಳಗೆ ಇದ್ದುಕೊಂಡು ಆತ್ಮಾನಂ ಅಂತರೋ ಯಮಯತಿ, ಎಲ್ಲ ಕಾರ್ಯಕರಣ ಸಂಘಾತ ಇದೆ ಜೀವ ಇವನ್ನ ಅಂತರ ಒಳಗಡೆ ಇದ್ದುಕೊಂಡು ಯಮಯತಿ ನಿಯಮನ ಮಾಡ್ತಾ ಇದ್ದಾನೆ. ಇತಿ ಏವಂ ಜಾತೀಯಕೋ ಭೇದ ನಿರ್ದೇಶ ನ ಅಸತಿ ಭೇದೆ ಯುಜ್ಯತೆ. ಇವೆಲ್ಲವೂ ಕೂಡ ಭೇದ ನಿರ್ದೇಶ. ಏನು? ಅವನನ್ನೇ ಹುಡುಕಬೇಕು, ಅದೇನು ಹುಡುಕಬೇಕಾದವನು ಬೇರೆ, ಹುಡುಕಲ್ಪಡ್ತಕ್ಕವನು ಬೇರೆ. ಅವನನ್ನೇ ತಿಳಿಯಬೇಕು, ತಿಳಿಯಬೇಕಾದವನು ಬೇರೆ, ತಿಳಿಯಲ್ಪಡ್ತಕ್ಕವನು ಬೇರೆ. ಹೀಗೆ ಭೇದ ಇದೆಯಲ್ಲ, ಹೀಗೆ ಎಲ್ಲ ಭೇದ ನಿರ್ದೇಶ ಯಾವಾಗುತ್ತೆ? ಅದು ಇಬ್ಬರಿಗೂ ಕೂಡ ಭೇದವಿದ್ದರೆ ಮಾತ್ರ ಹೊಂದುತ್ತದೆ. ಇವನು ಹೇಳಿದ್ನಲ್ಲ, ಹಾಗಾದರೆ ನಿರ್ವಯವ ಅಂತ ಹೇಳಿದ್ರ ಸ್ವಾಮಿ, ಅವನನ್ನೇ ಪರಮಾತ್ಮ ಅನ್ಬಿಡಿ. ಇದು ಒಂದು ವಿಧದಲ್ಲಿ ಇದೇ ಮುಖ್ಯವಾದ ಸಿದ್ಧಾಂತ. ಆದರೆ ಇದು ಇಲ್ಲಿ ಆದಲ್ಲ. ಇಲ್ಲಿ ಯಾವುದು? ಹಿಂದೆ ಒಂದು ಸಲ ನಾವು ವಿಚಾರ ಮಾಡಿದ್ವಲ್ಲ, ಈ ಸಿದ್ಧಾಂತದಲ್ಲಿ ಎರಡು ವಿಧ ಇದೆ. ಒಂದು ಪರಮ ಸಿದ್ಧಾಂತ, ಇನ್ನೊಂದು ಪ್ರಾಸಂಗಿಕ ಸಿದ್ಧಾಂತ. ಇದೆಲ್ಲ ಪ್ರಾಸಂಗಿಕ ಸಿದ್ಧಾಂತ. ಆ ಯಾವ ಪ್ರಸಂಗ ಬರುತ್ತಾ ಅದಕ್ಕೆ ಸಿದ್ಧಾಂತ ಮಾತ್ರ ಅಷ್ಟೇ. ಈ ಪ್ರಸಂಗಕ್ಕೆ ಮಾತ್ರ, ಪ್ರಕರಣಕ್ಕೆ ಮಾತ್ರ. ಈಗ ಪರಮೇಶ್ವರನು ಈ ಜಗತ್ತಿಗೆ ಕಾರಣನು ಅಂತ ಹೇಳಿದ್ದಾರೆ, ಹೌದು ತಾನೆ? ಜನ್ಮಾದ್ಯಸ್ಯ ಯತಃ ಅಂತ ಹೇಳಿ. ಈ ಪರಮೇಶ್ವರನು ಜಗತ್ತಿಗೆ ಕಾರಣನು, ಅವನೇ ಕಾರಣನು ಅಂತ ಸಿದ್ಧಾಂತ ಮಾಡಿದ್ದಾರಲ್ಲ, ಇದೇನು ಪರಮ ಸಿದ್ಧಾಂತವ ಅಥವಾ ಆ ಪ್ರಾಸಂಗಿಕ ಸಿದ್ಧಾಂತವ ಅಂದರೆ ಇದು ಪರಮ ಸಿದ್ಧಾಂತವಲ್ಲ. ಪರಮೇಶ್ವರನೇ ಸೃಷ್ಟಿಕರ್ತ, ಪರಮೇಶ್ವರನ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಪರಮೇಶ್ವರನನ್ನು ಬಿಟ್ಟು ಯಾರೂ ಕೂಡ ಸೃಷ್ಟಿಕರ್ತರಾಗುವುದಕ್ಕೆ ಸಾಧ್ಯವಿಲ್ಲ ಅಂತೆಲ್ಲ ಹೇಳ್ತೇವಲ್ಲ. ಪರಮಾತ್ಮನಿಗೆ ಕರ್ತೃತ್ವವನ್ನು ಕೊಟ್ಟು, ಸೃಷ್ಟಿಕರ್ತೃತ್ವವನ್ನು ಕೊಟ್ಟು, ಇದು ಕೇವಲ ಪ್ರಾಸಂಗಿಕ ಸಿದ್ಧಾಂತ ಮಾತ್ರ. ಇದು ಪರಮ ಸಿದ್ಧಾಂತವಲ್ಲ. ಯಾಕೆ? ಪರಮಾತ್ಮನಿಗಿಂತ ಭಿನ್ನವಾಗಿ ಸೃಷ್ಟವಾಗಬೇಕಾಗಿರತಕ್ಕಂತಹ ದ್ವೈತ ಪದಾರ್ಥ ಇಲ್ಲವೇ ಇಲ್ಲ. ಅಲ್ಲಿ ಏನಾಯಿತು? ಇನ್ನು ಕರ್ತೃ ಹೇಗಾಯಿತು? ಅಂದರೆ ಸೃಷ್ಟವಾಗಬೇಕಂದ್ರೆ ಪರಮಾತ್ಮನು ಸೃಷ್ಟಿಸಬೇಕಾಗಿರತಕ್ಕಂಥ ದ್ವೈತ ಪದಾರ್ಥ ಯಾವುದಿದೆ ಪರಮಾತ್ಮನಿಗಿಂತ ಭಿನ್ನವಾಗಿ? ಯಾವುದೂ ಇಲ್ಲ. ಆದ್ದರಿಂದ ಪರಮಾತ್ಮ ಕರ್ತೃ ಅಂತ ಹೇಗಾಗ್ತಾನೆ? ಏನೂ ಇಲ್ಲ. ಅದು ಪರಮ ಸಿದ್ಧಾಂತ, ಇದು ಪ್ರಾಸಂಗಿಕ ಸಿದ್ಧಾಂತ. ಹಾಗೆ ಇದೂ ಕೂಡ ಏನಿದು ಈ ಅಂಶಿ ಭಾವನೆ ಹೇಳ್ತಾ ಇರ್ತಕ್ಕಂಥದ್ದು, ಜೀವನು ಪರಮೇಶ್ವರನ ಅಂಶ ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಇದು ಪ್ರಾಸಂಗಿಕ ಸಿದ್ಧಾಂತ. ಯಾಕೆ? ಇಲ್ಲಿ ಪ್ರಸಂಗ ಹಿಂದೆ ನಾವು ನೋಡಿದ್ವಲ್ಲ, ಜೀವನಿಗೆ ಹುಟ್ಟಿದೆಯೋ ಇಲ್ವೋ, ಜೀವನಿಗೆ ಕರ್ತೃತ್ವ, ಅವನ ಅಕರ್ತೃ ಅಂತ ಆದಮೇಲೆ ಮಾಡೋನು ಯಾರು? ಪರಮೇಶ್ವರ ಕರ್ತೃ. ಪರಮೇಶ್ವರ ಕರ್ತೃನ ಕರ್ತೃತ್ವ ಬಂತ ಇಲ್ಲ, ಅವನ ಪ್ರಯತ್ನ ನೋಡ್ಕೊಂಡು ಹೀಗೆಲ್ಲ ಬಂತಲ್ಲ. ಈ ಪ್ರಸಂಗದಲ್ಲಿ ಆ ಜೀವ ಮತ್ತು ಬಂದಿರೋದ್ರಿಂದ ಏನು ಸಂಬಂಧ ಅದು ವಿಚಾರ ಮಾಡಿದ್ರೆ ಈ ಸಂಬಂಧ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇಲ್ಲಿಗೆ ಮುಗಿದು ಇದು ಪರಮ ಸಿದ್ಧಾಂತ ಅಲ್ಲ. ಅದಕ್ಕೋಸ್ಕರ ಆಚಾರ್ಯರು ಇವ ಅಂತ ಹಾಕಿ ಇವ ಅಂಶ, ಅದಕ್ಕೋಸ್ಕರ ಇಷ್ಟು. ಮುಂದೆ ಇನ್ನೂ ಅದನ್ನು ವಿಸ್ತಾರ ಮಾಡಿ ಹೇಳ್ತಾರೆ. ಅದನ್ನು ನಾಳೆ ಭಾಗ ನೋಡೋಣ.
ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.